ಕಾರ್ತಿಕ್ ಸಂಗೀತ ಹಿಂದೆ ಬಿದ್ದಿದ್ರು, ಇವಾಗ ನಮ್ರತಾ ಹಿಂದೆ ಬಿದ್ದವ್ರೆ. ತಪ್ಪು ಯಾಕೆ? ಸರಿನಾ? ನೀವ್ ಹೇಳಿ ಸರಿನಾ? ಹೋಗೋದು ಗೆಲ್ಲಕ್ಕೆ ಹುಡುಗಿರ್ ಹಿಂದೆ ಬೀಳ್ಬೇಕು, ಅವ್ರ ಹಿಂದೆ ಬೀಳ್ಬೇಕು ಅಂತ ಹುಡುಗಿರ್ನ ಲೈನ್ ಹೊಡಿಯಕ್ ನಾವು ಬಿಗ್ ಬಾಸ್ಗೆ ಹೋಗಲ್ಲ ಆಯ್ತಾ. ನಾವ್ ಹೋಗೋದು ನಮ್ಮ ಆಟ ನಾವ್ ಆಡಕ್ಕೆ. ಐಶ್ವರ್ಯ ರೈ ಬಂದ್ರು ನಮ್ ಮುಂದೆ ನಾವ್ ಅವಳನ್ನ ನೋಡಲ್ಲ, ನಾವು ಗೆಲ್ಲೋದ್ ನಾವು. ಅದೇ ಪಜ್ಜೆ. ಓಕೆ, ಸೊ ಎಲ್ಲ ಟ್ರಿಸ್ಟ್ ಒಂದು 5 ದಿನ ಅಷ್ಟೇ ಅಲ್ಲ, ಆಮೇಲೆ ಅದು ಅವ್ರ ಪಾಡು ಅವರು ಇವ್ರ ಪಾಡು ಇವರು. ಓಕೆ, ಇಲ್ಲ ಅವರು ಇಬ್ಬರು ಫ್ರೆಂಡ್ಸ್. ಇಬ್ರು ಫ್ರೆಂಡ್ಸ್. ಅದೆಲ್ಲ ಬಿಗ್ ಬಾಸ್ ಅವರಿಗೆ ಸರ್ ಅದು. ಓಕೆ, ಟ್ರೈ ಇವತ್ತು ಅನಿಶಾ, ಆಮೇಲೆ ಮತ್ತೆ ನಮ್ರತಾ ಮತ್ತೆ ಸಂಗೀತ. ಓಕೆ, ಗೇಮು ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ನ ಗಳಿಸಕ್ಕೆ ಅಂತ ಸಂಗೀತ ಜೊತೆ ಹೋದ್ರು. ಬಟ್ ಅವ್ರ ಸಂಗೀತ ಜೊತೆ ಹೋಗಿದ್ದು ಲವ್ ಅಂತೇನಲ್ಲ, ನನಗೆ ಯಾಕೋ ಹಂಗ ಅನ್ಸಿಲ್ಲ. ಅವ್ರು ಜಸ್ಟ್ ಫ್ರೆಂಡ್ಶಿಪ್ಗೋಸ್ಕರ ಹೋಗಿ ಅವ್ರ ಫ್ರೆಂಡ್ಶಿಪ್ ಇಷ್ಟ ಆಗಿಲ್ಲ ಅಂತ ಅವರು ನಮ್ರತಾ ಜೊತೆ ಹೋಗಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಓಕೆ, ಬಟ್ ನಮ್ಮ ಸಂಗೀತ ಜೊತೆ ಇರ್ಬೋದಿತ್ತಲ್ವಲ್ಲ, ಮತ್ತೆ ನಮ್ರತಾ ಜೊತೆ ಏನಕ್ಕೆ ಬರ್ಬೇಕಿತ್ತು? ಅವ್ರಿಗೆ ಇಷ್ಟ ಆಗಿಲ್ಲ. ಓಕೆ, ಅವಾಗ ಯಾವಾಗ ವಿನಯ್ ಜೊತೆ ಚೇಂಜ್ ಆದ್ರು ಒಂದ್ ಎಪಿಸೋಡ್ ಅಲ್ಲೇ, ಅವಾಗ ಅವ್ರ ಆಟಿಟ್ಯೂಡ್ ಅವ್ರಿಗೆ ಇಷ್ಟ ಆಗಿಲ್ಲ. ಓಕೆ, ಸೊ ಸಂಗೀತ ಇರ್ಬೇಕಾ ಹೋಗ್ಬೇಕಾ? ಸಂಗೀತ ಆಕ್ಚುಲಿ ಇರ್ಬೇಕು. ಸೆಂಟ್ರಲ್ ಅವಳು ಆಡಿದ್ ಸ್ವಲ್ಪ ಇಷ್ಟ ಆಗಿಲ್ಲ ಯಾರಿಗೂ, ಬಟ್ ಇವಾಗ ಆಡ್ತಿರೋದು ಅವಳು ಚೆನ್ನಾಗಿ ಆಡ್ತಿದ್ದಾಳೆ. ಸೊ ಸಂಗೀತಕ್ಕೂ ಸಪೋರ್ಟ್ ಮಾಡ್ತೀನಿ, ಕಾರ್ತಿಕ್ ಅದಕ್ಕೆ ಸಂಗೀತ ಇಷ್ಟ. ಕಾರ್ತಿಕ ಏನಿಲ್ಲ, ಸಂಗೀತ ಜೊತೆ ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇತ್ತು ಅವಳು. ನಮ್ಮ ಜೊತೆ ಫ್ರೆಂಡ್ಶಿಪ್ ಅಂತ ಇಬ್ರು ಇವಾಗ ಚೆನ್ನಾಗವ್ರ. ಇಬ್ರು ಫ್ರೆಂಡ್ಶಿಪ್ ಸ್ವಲ್ಪ ಬಾಂಡಿಂಗ್ ಕಮ್ಮಿ ಆಯ್ತು. ಈಗ ನಮ್ಮ ಜೊತೆ ಫ್ರೆಂಡ್ಶಿಪ್ ಇದೆ ಅಷ್ಟೇ, ಮುಂಚೆನೂ ಹಂಗೆ ಇತ್ತು, ಈಗ ಸ್ವಲ್ಪ ಮುಂದೋಗ್ತಿದ್ದಾರೆ ಅಷ್ಟೇ. ಬಟ್ ಅದನ್ನ ನಾವು ಲವ್ ಅಂತ ಹೇಳೋದು. ಬಟ್ ಸಂಗೀತ ಜೊತೆನೇ ಮುಂದುವರಿಬೋದಿತ್ತಲ್ವಾ? ಬಟ್ ಅವಳು ಆ ಥರ ಬಕೆಟ್ ಅಂತಲ್ಲ, ಅವ್ನಿಗೆ ಸ್ವಲ್ಪ ಹೋಪ್ ಕಮ್ಮಿ ಆಯಿತು, ಅದಕ್ಕೆ ಡಿಸ್ಕಂಟಿನ್ಯೂ ಮಾಡಿದ್ರೆ. ಬಟ್ ಅವ್ರು ಆ ಥರ ಮಾಡ್ತಿರೋದು ತಪ್ಪು ಅನಿಸ್ತಿದೆ. ತಪ್ಪು, ಅವ್ರಿಗೆ ತುಂಬ ಬೇಜಾರಾಗಿದೆ. ಲೈಕ್ ಏನು ಅಂತಂದರೆ ಬಟ್ ಬಿಗ್ ಬಾಸ್ಗೋಸ್ಕರ ಮಾಡ್ತಾ ಇರ್ಬೋದು ಅಂತ ಅನ್ಕೋತೀನಿ. ಓಕೆ, ಇಟ್ಸ್ ನಾಟ್